ಕಾಲಕ್ಕೆ ತಕ್ಕಂಗೆ ಸೀಸನ್ ಯಾವ ಥರ ಬದಲಾಗುತ್ತೋ ಅದೇ ಥರ ನಮ್ಮ ಮನಸ್ಸಿಗೆ ತಕ್ಕಂಗೆ ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಮನೆ ಒಳಗಡೆ ಕೂಡ ಕೆಲವೊಂದು ಬದಲಾವಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ಡೆಕೋರ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಮನೆ ಆಸ್ಥೆಟಿಕ್ ಆಗಿ ಕೋಸಿಯಾಗಿ ಇದ್ರೆ ಕೆಲಸ ಮಾಡೋಕ್ಕೆ ತುಂಬಾನೇ ಮೋಟಿವೇಶನ್ ಅದು ಬರುತ್ತೆ. ಸೊ ಆಗಿರ್ಬೇಕು ಅನ್ನೋದಾದ್ರೆ ಕ್ಲೀನ್ ಅಂಡ್ ಆರ್ಗನೈಸಿಂಗ್ ಮಾತ್ರನೇ ಸಾಕಾಗಲ್ಲ, ನ್ಯಾಚುರಲ್ ಡೆಕೋರ್ ಕೂಡ ಆಡ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಡೀಟೇಲ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡಬಹುದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಲಿವಿಂಗ್ ಏರಿಯಾದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಲೆದರ್ ಸೋಫಾ. ಇದ್ರ ಬಗ್ಗೆ ಸುಮಾರಷ್ಟು ಎಂಕ್ವೈರೀಸ್ ಬರ್ತಾನೆ ಇರುತ್ತೆ. ಯೂಟ್ಯೂಬಲ್ಲಿ ಇರ್ಬೋದು, ಇನ್ಸ್ಟಾದಲ್ಲೂ ಕೂಡ DMs ಮಾಡ್ತಾ ಇರ್ತೀರಾ. ಲೆದರ್ ಸೋಫಾ ಆಗಿರೋದ್ರಿಂದ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ತೊಗೊಂಡ್ರೆ ಕ್ಲೀನಿಂಗು ಮೇಂಟೆನೆನ್ಸ್ ತುಂಬ ಈಸಿ ಆಗುತ್ತೆ. ಈ ಲೆದರ್ ಸೋಫಾನ ಕ್ಲೀನ್ ಮಾಡೋದಕ್ಕೋಸ್ಕರ ಇಲ್ಲಿ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಕೆಲವೊಂದು ಸತಿ ತೋರಿಸಿದ್ದೀನಿ, ಆದರೂ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಮತ್ತೊಮ್ಮೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಈ ಗ್ಯಾಜೆಟ್ ನಿಮ್ಮ ಹತ್ರ ಇಲ್ಲ ಅನ್ನೋದಾದರೆ ನಾರ್ಮಲ್ ಸ್ಕ್ರಬ್ಬರ್ ಬರುತ್ತೆ ಅಲ್ವಾ, ಗ್ರೀನ್ ಕಲರ್ದು, ಅದನ್ನು ಯೂಸ್ ಮಾಡಿಕೊಂಡು ಲೈಟಾಗಿ ಸ್ಕ್ರಬ್ ಮಾಡಿ ಕೂಡ ವೈಪ್ ಮಾಡ್ಕೊಳ್ಬೋದು. ಬಟ್ ಈ ಸೋಫಾನ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಟೇಕಿಂಗ್. ಅದರಲ್ಲೂ ಕೂಡ ಎಲ್ಲ ಕಡೆ ಕೈಯಿಂದನೇ ಉಜ್ಜಬೇಕು ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಎಫರ್ಟ್ಸ್ ಕೂಡ ಹಾಕಬೇಕಾಗತ್ತೆ. ಹಂಗಾಗಿ ನಾನು ಈ ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗ್ತಿದೆ ಅಂತ. ಈ ಗ್ಯಾಜೆಟಿಂದ ಕೇವಲ ಸೋಫಾ ಮಾತ್ರನೇ ಅಲ್ಲ, ಸುಮಾರಷ್ಟು ಕ್ಲೀನಿಂಗ್ಸ್ನ ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಂಗೆ ಅಟ್ಯಾಚ್ಮೆಂಟ್ಸ್ ಕೂಡ ಕೊಟ್ಟಿರ್ತಾರೆ. ಇನ್ನು ಕೊಳೆ ಜಾಸ್ತಿ ಇರೋ ಕಡೆ ಆದಷ್ಟು ಒಂದು 2-3 ಸತಿ ಸ್ಕ್ರಬ್ನ ಮಾಡಿಕೊಂಡು ಈ ಥರ ವೈಪ್ ಮಾಡ್ಕೊಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಕೊಳೆ ಕೂಡ ನೋಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸಿಂಕ್ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ನರ್ನ ಕ್ಲೀನ್ ಮಾಡಬೇಕಂದ್ರೂ ಕೂಡ ಈ ಸ್ಪಿನ್ ಸ್ಕ್ರಬ್ಬರ್ ಅನ್ನೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಈವನ್ ವಾಟರ್ ಕಂಟೆಂಟ್ ಇರೋ ಹತ್ರ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹೋಲ್ ಸೋಫಾ ಕ್ಲೀನಿಂಗ್ ತೋರಿಸಿದ್ರೆ ಆಲ್ಮೋಸ್ಟ್ 1 ಅವರೇ ಆಗಿಬಿಡುತ್ತೆ. ಸೊ ಹಂಗಾಗಿ ಮತ್ತೆ ನಾನು ಲಾಸ್ಟ್ ಪಾರ್ಟಿಷನ್ನ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಕೊಳೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಹೋಲ್ ಸೋಫಾ ಕ್ಲೀನ್ ಮಾಡೋಕ್ಕೆ 40 ಮಿನಿಟ್ಸ್ ಟೈಮ್ ಹಿಡಿಸ್ತು. ಇನ್ನು ಮ್ಯಾನ್ಯುಯಲ್ ಆಗಿ ಕೈಯಲ್ಲೇ ಉಜ್ಜಿ ಕ್ಲೀನ್ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಸುತ್ತೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ತುಂಬ ಜಾಸ್ತಿ ಕೊಳೆ ಆಗಿದೆಯೋ ಅದನ್ನು ನಾನು ಸೇಮ್ ಪ್ರೋಸೆಸ್ 2 ಸತಿ ರಿಪೀಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿರೋಂಥ ಮನೆಯಲ್ಲಿ ಸೋಫಾಸ್ ಬೇಗನೆ ಗಲೀಜಾಗ್ತಾ ಇರುತ್ತೆ. ಮಕ್ಕಳು ಮಾತ್ರನೇ ಗಲೀಜು ಮಾಡಲ್ಲ, ಧೂಳಿರ್ಬೋದು ಮತ್ತು ನಾವು ಆಯಿಲೆಲ್ಲ ಅಪ್ಲೈ ಮಾಡಿ ಕೂತ್ಕೊಂಡಾಗ ಅದರ ಕಲೆಗಳೆಲ್ಲನೂ ಆಗ್ತಿರುತ್ತೆ ಅಲ್ಲ. ಸೊ ಹಂಗಾಗಿ ಆಗಾಗ ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ಇತ್ತೀಚೆಗೆ ಕ್ಲೀನ್ ಮಾಡಿ ಸುಮಾರಷ್ಟು ದಿನ ಆಗಿತ್ತು. ಫೈನಲಿ ಸೋಫಾ ಕ್ಲೀನಿಂಗ್ ಅನ್ನೋದು ಮುಗೀತು. ಕ್ಲೀನ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡ್ಬೋದು. ಸೋಫಾ ಮ್ಯಾಚಿಂಗ್ ಸೆಂಟರ್ ಟೇಬಲ್ನ ಹಾಕಿಲ್ಲ, ಹಳೆಯ ಸೆಂಟರ್ ಟೇಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ಸೆಂಟರ್ ಟೇಬಲ್ ಕೂಡ ಒಂದ್ಸತಿ ನೀಟಾಗಿ ವೈಪ್ ಮಾಡಿಕೊಂಡು ಒಂದು ಟೇಬಲ್ ರನ್ನರ್ನ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಈ ಟೇಬಲ್ ರನ್ನರಿಂದ ಇದಕ್ಕೆ ಒಂದು ನ್ಯೂ ಲುಕ್ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಏರಿಯಾ ಆದ್ರೂ ಕೋಸಿಯಾಗಿ ಕಾಣಿಸ್ಬೇಕು ಅಂದರೆ ಒಂದು ಗ್ರೀನ್ ಪ್ಲಾಂಟ್ ಇರಲೇಬೇಕಲ್ವಾ. ಇಲ್ಲಿ ಒಂದು ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಮನೆ ಒಳಗಡೆ ಕಾಸ್ಟ್ಲಿ ಡೆಕೋರ್ ಐಟಮ್ಸ್ ಇಟ್ಟಿಲ್ಲ ಅಂದ್ರೂ ನ್ಯಾಚುರಲ್ ಪ್ಲಾಂಟ್ಸಿಂದ ಡೆಕೋರ್ ಮಾಡಬೇಕು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಎಲ್ಲ ಕಾರ್ನರ್ಸಲ್ಲೂ ಕೂಡ ಮನಿ ಪ್ಲಾಂಟ್ಸ್ನ ಅಥವಾ ಯಾವುದಾದ್ರೂ ಒಂದು ಇಂಡೋರ್ ಪ್ಲಾಂಟ್ನ ಇಡ್ತಾನೆ ಇರ್ತೀನಿ. ಫೈನಲಿ ಈ ಲಿವಿಂಗ್ ಏರಿಯಾದಲ್ಲಿ ಮತ್ತೊಂದು ಪ್ಲಾಂಟ್ ಇಡೋಣ ಅಂತ ಅನ್ನೋದ್ರಿಂದ ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಮನಿ ಪ್ಲಾಂಟ್ನ ನಾನು ಲಿವಿಂಗ್ ಏರಿಯಾ ವಿಂಡೋ ಪಕ್ಕದಲ್ಲಿ ಈ ಕಾರ್ನರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಈ ಹ್ಯಾಂಗಿಂಗ್ಸು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೆ. ಪ್ಲಾಂಟ್ಸ್ ಎಲ್ಲ ಹ್ಯಾಂಗ್ ಮಾಡೋಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಬಟ್ ಸ್ವಲ್ಪ ಪುಟ್ಟು ಸೈಜ್ ಪ್ಲಾಂಟ್ಸ್ನ ಇಡಬೇಕಾಗುತ್ತೆ. ನಾನು ಇಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ. ದೇವ್ರ ಮನೆ ಹತ್ರ ಡೋರ್ ಪಕ್ಕದಲ್ಲಿ ಆ ಕಡೆ ಈ ಕಡೆ ಪ್ಲಾಂಟ್ಸ್ನ ಹ್ಯಾಂಗ್ ಮಾಡಬೇಕಂದ್ರೂ ಅಥವಾ ವಿಂಡೋಸ್ ಹತ್ರ ಪ್ಲಾಂಟ್ಸ್ನ ಹ್ಯಾಂಗ್ ಮಾಡಬೇಕಂದ್ರೂ ಕೂಡ ಈ ಹ್ಯಾಂಗರ್ಸ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಪ್ಲಾಂಟ್ಸ್ನ ಹ್ಯಾಂಗ್ ಮಾಡಿದ್ಮೇಲೆ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ. ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಡೆಕೋರ್ಸ್ ಎಲ್ಲನೂ.
ಎಲ್ ಶೇಪ್ ಸೋಫಾ ಆಗಿರೋದ್ರಿಂದ ಈ ಕಾರ್ನರಲ್ಲೂ ಕೂಡ ಒಂದು ಸ್ನೇಕ್ ಪ್ಲಾಂಟ್ನ ಇಡ್ತಿದ್ದೆ. ಇತ್ತೀಚೆಗೆ ಅದನ್ನು ಸನ್ಲೈಟ್ಗೋಸ್ಕರ ಹೊರಗಡೆ ಇಟ್ಟಿದ್ದೆ. ಫೈನಲಿ ಅದನ್ನು ಕೂಡ ನೀಟಾಗಿ ಪ್ಲೇಸ್ ಮಾಡಿದ್ದೀನಿ. ಫೈನಲ್ ಲುಕ್ ಬಂದು ಈ ಥರ ಕಾಣಿಸುತ್ತೆ. ಒಂದು 4 ಪ್ಲಾಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ಡೆಕೋರೇನ್ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಲೈಟಿಂಗ್ ಕಡಿಮೆ ಇದ್ದಿದ್ದರಿಂದ ಇದರ ನ್ಯಾಚುರಲ್ ಬ್ಯೂಟಿನ ತೋರ್ಸೋಕ್ಕಾಗಲಿಲ್ಲ. ಫೈನಲಿ ಆ ಕಡೆ ಈ ಕಡೆ ಆ್ಯಂಗಲ್ಸ್ನ ಚೇಂಜ್ ಮಾಡಿ ಲುಕ್ ಅಂತೂ ಈ ಥರ ಕಾಣಿಸ್ತಿದೆ. ಡೈರೆಕ್ಟಾಗಿ ನೋಡಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಡೈನಿಂಗ್ ಏರಿಯಾ ಕಾರ್ನರಲ್ಲಿ ಈ ಥರ ಸೆಟಪ್ ಮಾಡಿದ್ದೆ ಅಲ್ವಾ, ವಾಟರ್ ಕಾರ್ನರ್ ಥರ, ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದೀನಿ. ಅರೌಂಡ್ ಒಂದು 2 ಮಂತ್ಸಿಂದ ಈ ಒಂದು ಕಾರ್ನರ್ ಇದೇ ಥರನೇ ಇತ್ತು. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಇಲ್ಲಿ ಮಾಡಿರೋವಂಥ ಆರ್ಗನೈಸಿಂಗ್ ಡೆಕೋರು ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಒಂದೇ ಥರ ಇದ್ದರೆ ಬೋರಿಂಗ್ ಆಗಿಬಿಡುತ್ತೆ ಅಂದ್ರಿಂದ ಸ್ವಲ್ಪ ಚೇಂಜಸ್ನ ಮಾಡ್ತಾ ಇದ್ದೀನಿ. ಫಸ್ಟು ಎಲ್ಲ ವಸ್ತುಗಳನ್ನ ಸೈಡ್ಗೆ ಇಟ್ಕೊಂಡು ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ರೆಗ್ಯುಲರ್ ಆಗಿ ಡೈಲಿ ಬೇಸಿಡ್ ಮೇಲೆ ಇಲ್ಲಿ ಒಂದ್ಸತಿ ಆದ್ರೂ ವೈಪ್ ಮಾಡಲೇಬೇಕಾಗುತ್ತೆ. ವಿಂಡೋ ಆಪೋಸಿಟಲ್ಲಿ ಅಥವಾ ಮೇನ್ ಡೋರ್ ಆಪೋಸಿಟಲ್ಲಿ ಯಾವ್ದಾದ್ರು ಕಾರ್ನರ್ ಇದ್ದರೆ ಅದನ್ನಂತೂ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಲೇಬೇಕಾಗುತ್ತೆ ಅಲ್ವಾ, ಇಲ್ಲಾಂದರೆ ತುಂಬ ಡಸ್ಟಿ ಆಗಿಬಿಡುತ್ತೆ. ನೀಟಾಗಿ ವೈಪ್ ಮಾಡ್ಕೊಂಡ್ಮೇಲೆ ಈಗ ಸೆಟಪ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫೋಲ್ಡಬಲ್ ಸ್ಟೂಲು. ಈಗಾಗಲೇ ನೀವು ನೋಡೇ ಇರ್ತೀರಾ, ಪೂಜಾ ರೂಮಲ್ಲಿ ಕೂಡ ಇದನ್ನು ಪ್ಲೇಸ್ ಮಾಡ್ತಿದ್ದೆ. ಅದೇ ಟೇಬಲ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಆಗಲೇ ತೋರಿಸಿದ್ದೆ ಅಲ್ವಾ ಒಂದು ಇಂಡೋರ್ ಪ್ಲಾಂಟ್, ಇದೇ ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ರೀಸೆಂಟಾಗಿ ನಾವು ಪ್ಯಾರಿಸ್ಗೆ ಹೋಗಿ ಬಂದಿದ್ವಲ್ಲ, ಅಲ್ಲಿ ಪ್ಯಾರಿಸ್ ಟವರ್ ಕೂಡ ತೊಗೊಂಡು ಬಂದಿದ್ವಿ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಕಾರ್ನರಲ್ಲಿ ಒಂದು ಪೋಥೋಸ್ ಪ್ಲಾಂಟ್ನ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಫ್ರೂಟ್ ಬೌಲ್ನ ಇಟ್ಟಿದ್ದೀನಿ. ಬ್ರಾಸ್ ಯುರ್ಲಿ ಟೈಪ್ ಬರುತ್ತೆ ಅಲ್ವಾ, ಸೊ ಆ ಬೌಲ್ನ ಇಟ್ಟಿದ್ದೀನಿ, ಫ್ಲವರ್ಸ್ ಎಲ್ಲ ಇಟ್ಕೊಳ್ಬೋದು ಅನ್ನೋದ್ರಿಂದ. ಆ್ಯಕ್ಚುಲಿ ಈ ಪ್ಯಾರಿಸ್ ಟವರ್ಸಲ್ಲಿ ಲೈಟಿಂಗ್ಸ್ ಕೂಡ ಬರುತ್ತೆ, ಬಟ್ ನಾನು ಲೈಟಿಂಗ್ ಬರೋದು ತೊಗೊಂಡಿಲ್ಲ. ಅದೇನಾದರೂ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯಿತು ಅಂದರೆ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರಿಂದ. ಸೊ ಈ ಲೈಟಿಂಗ್ ಎಫೆಕ್ಟ್ ಬರೋದಕ್ಕೋಸ್ಕರ ನನ್ನ ಹತ್ರ ಈ ಬಲ್ಬ್ ಸ್ಟೈಲಲ್ಲಿರೋ ಅಂಥ ಒಂದು ಸ್ಟ್ರಿಂಗ್ ಲೈಟ್ಸ್ ಇದೆ, ಅದನ್ನೇ ಇಲ್ಲಿ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಲೈಟಿಂಗ್ ಆ್ಯಡ್ ಮಾಡಿದ್ಮೇಲೆ ಏರಿಯಾ ಅಂತೂ ತುಂಬಾ ಕೋಸಿಯಾಗಿ ಕಾಣಿಸ್ತಾ ಇದೆ, ಅಬ್ಸರ್ವ್ ಮಾಡ್ತಾ ಇರ್ಬೋದು. ಪ್ರಪಂಚದ ವಂಡರ್ಸ್ ಅಲ್ಲಿ ಒಂದಾದ ಈ ಪ್ಯಾರಿಸ್ ಟವರ್ ಸುತ್ತಲೂ ಗ್ರೀನರಿನ ಆಡ್ ಮಾಡಿ ಲೈಟಿಂಗ್ಸ್ ಆಡ್ ಮಾಡಿರೋದ್ರಿಂದ ತುಂಬಾನೇ ಕೋಸಿಯಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು. ಬಟ್ ಬ್ಯಾಕ್ ಗ್ರೌಂಡ್ ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ನಿಮ್ಗೆ ಈ ತರ ಕಾಣಿಸ್ತಿದೆ. ಎಲ್ಲಾ ಲೈಟ್ಸ್ ನ ಆಫ್ ಮಾಡಿ ನೈಟ್ ಅಲ್ಲಿ ಲುಕ್ ಯಾವ ತರ ಇರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ಫಸ್ಟ್ ಇದ್ದಂಥ ಡೆಕೋರೇಟ್ ಚೆನ್ನಾಗಿದೆಯಾ ಅಥವಾ ಈ ಲುಕ್ ಚೆನ್ನಾಗಿದೆಯಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ಟು ಕಿಚನಲ್ಲೂ ಕೂಡ ಸುಮಾರಷ್ಟು ಮೇಕವರ್ಸ್ನ ಮಾಡ್ತಾನೆ ಇರ್ತೀನಿ. ಚೇಂಜಸ್ ಅಂತೂ ಡೆಫಿನೆಟ್ಲಿ ಮಾಡ್ತಾನೆ ಇರ್ತೀನಿ. ಅಡುಗೆ ಮನೆಯಲ್ಲಿ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಕು ಅಂದರೆ ಆಗಾಗ ಒಂದು ರೀತಿ ನ್ಯೂ ಲುಕ್ ಅನ್ನೋದು ಆ್ಯಡ್ ಮಾಡಲೇಬೇಕಾಗತ್ತೆ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರಲ್ವಾ, ಮನೆಯಲ್ಲಿ ನೀವು ಇಷ್ಟು ಆ್ಯಕ್ಟಿವ್ ಆಗಿ ಯಾವ ಥರ ಕೆಲಸ ಮಾಡ್ತೀರಾ, ನಿಮ್ಗೆ ಸ್ವಲ್ಪನೂ ಬೋರ್ ಆಗಲ್ವಾ, ಯಾವಾಗಲೂ ಅದೇ ರೊಟೀನ್ ಅಂತ. ರೊಟೀನ್ ಒಂದೇ ಆದ್ರೂ ಕೆಲಸ ಮಾಡುವಂಥ ಪ್ಲೇಸ್ ಚೇಂಜ್ ಆದಾಗ ಯಾವ ಥರ ಮೋಟಿವೇಟ್ ಬರುತ್ತೋ, ಯಾವ ಥರ ಇಂಟ್ರೆಸ್ಟ್, ಯಾವ ಥರ ಥ್ರಿಲ್ಲಿಂಗ್ ಬರುತ್ತೋ, ಅದೇ ಥರನೇ ನಾವು ಮನೆಯಲ್ಲಿ ಕೆಲಸ ಮಾಡುವಂಥ ಜಾಗಗಳನ್ನ ಈ ಥರ ಆಗಾಗ ರೀಅರೇಂಜ್ ಮಾಡ್ಕೊಳ್ಳೋದ್ರಿಂದ, ಮೇಕಓವರ್ಸ್ ಮಾಡ್ಕೊಳ್ಳೋದ್ರಿಂದ ಕೂಡ ಅದೇ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ. ಈಗಾಗಲೇ ನೋಡಿದ್ರಿ ನಾನು ಏನೇನು ಚೇಂಜಸ್ ಮಾಡಿದ್ದೀನಿ ಅಂತ. ಇನ್ನು ಈ ಫ್ಲೂಟ್ ಆ್ಯಂಡ್ ಗ್ಲಾಸ್ ಜಾರಲ್ಲಿ ನೀರನ್ನ ಹಾಕಿ ಚಿಯಾ ಸೀಡ್ಸ್ನ ಹಾಕಿ ಇಟ್ಟಿದ್ದೀನಿ. ನೀರು ಕುಡಿಬೇಕು ಅಂದಾಗ ಈ ನೀರನ್ನ ಡೈರೆಕ್ಟಾಗಿ ಗ್ಲಾಸಲ್ಲಿ ಸರ್ವ್ ಮಾಡ್ಬೋದು. ಕೂಲಿಂಗ್ ಆಗೂ ಇರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಯಾವುದೇ ಡೆಕೋರ್ ಮಾಡಿದ್ರು ಕೂಡ ಫೈನಲಿ ಒಂದು ನ್ಯಾಚುರಲ್ ಆಗಿರುವಂಥ ಪ್ಲಾಂಟ್ನ ಆ್ಯಡ್ ಮಾಡೇ ಮಾಡ್ತೀನಿ. ಇಲ್ಲೂ ಕೂಡ ಕೆಲವೊಂದು ಮನಿ ಪ್ಲಾಂಟ್ಸ್ ಕಟ್ಟಿಂಗ್ಸ್ನ ವಾಟರಲ್ಲಿ ಹಾಕಿ ಇಟ್ಟಿದ್ದೀನಿ. ಲಾಸ್ಟ್ ಟೈಮು ಕಿಚನ್ ಮೇಕೋವರ್ ವಿಡಿಯೋನ ಒಂದು ಶಾರ್ಟ್ ರೂಪದಲ್ಲಿ ಪೋಸ್ಟ್ ಮಾಡಿದ್ದೆ. ನಿಮ್ಮಲ್ಲಿ ಸುಮಾರು ಜನ ನೋಡಿರ್ತೀರ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಅದಕ್ಕೊಂದು ಕಮೆಂಟ್ ಬಂದಿತ್ತು, ವಿಡಿಯೋಗೋಸ್ಕರ ಮಾತ್ರ ಈ ಥರ ಪ್ಲಾಂಟ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ, ಡೈಲಿ ಬೇಸಿಡ್ ಮೇಲೆ ಇರಲ್ಲ ಅಂತ. ಹಂಗೇನಿಲ್ಲ, ವಿಡಿಯೋ ತೆಗಿಲಿ ಬಿಡಲಿ ಪ್ಲಾಂಟ್ಸ್ ಅಂತೂ ಇದ್ದೇ ಇರುತ್ತೆ. ಈ ಲುಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಲುಕ್ಕು. ಪ್ಲಾಂಟ್ಸ್ ಅಂದರೆ ನೆನಪಾಯಿತು, ಇತ್ತೀಚೆಗೆ ಇನ್ಸ್ಟಾದಲ್ಲೂ ಕೂಡ ಒಂದಿಬ್ಬರೇನೋ DM ಮಾಡಿದ್ದೀರಾ, ಯೂಟ್ಯೂಬಲ್ಲೂ ಕೂಡ ಇತ್ತೀಚೆಗೆ ಬಂದಿರುವಂಥ ಒಂದು ಕಮೆಂಟ್ನ ಅಬ್ಸರ್ವ್ ಮಾಡೇ ಇರ್ತೀರಾ. ಪ್ಲಾಂಟ್ಸ್ನ ನೀವು ಯಾವ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ತೊಗೊಳ್ತಾ ಇದ್ದೀರಾ ನಮಗೂ ಕೂಡ ತಿಳಿಸ್ಕೊಡಿ ಅಂತ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾನು ಸುಮಾರಷ್ಟು ಪ್ಲಾಂಟ್ಸ್ನ ಓನಾಗಿ ಪ್ರೊಪಗೇಟ್ ಮಾಡಿರೋ ಪ್ಲಾಂಟ್ಸೇ ಇರುತ್ತೆ. ಸ್ಟಾರ್ಟಿಂಗ್ ಎಲ್ಲ ವೆರೈಟೀಸಲ್ಲೂ ಕೂಡ ಒಂದೊಂದು ಪ್ಲಾಂಟ್ನ ತೊಗೊಂಡಿರ್ತೀನಿ. ಸೇಮ್ ಅದೇ ಪ್ಲಾಂಟಿಂದನೇ ಸುಮಾರಷ್ಟು ಪ್ಲಾಂಟ್ಸ್ನ ನಾನು ಪ್ರೊಪಗೇಟ್ ಮಾಡ್ತೀನಿ.
ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ಪಾಟಲ್ಲಿ ಮಣ್ಣೆಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು, ಅದನ್ನೆಲ್ಲ ಲೂಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಈ ಕಾಶಿ ಸೊಪ್ಪಿನ ಗಿಡ ಬೆಳ್ಕೊಂಡ್ಬಿಟ್ಟು ರೂಟ್ಸ್ ಎಲ್ಲ ಜಾಸ್ತಿಯಾಗಿ ಸರಿಯಾಗಿ ಗಿಡ ಬೆಳೀತಾ ಇರಲಿಲ್ಲ, ಅದನ್ನು ತೆಗಿತಾ ಇದ್ದೀನಿ. ಬೈ ದ ವೇ ಈವನ್ ನಾವು ಕೆಲವೊಂದು ಫಂಕ್ಷನ್ಸ್ನ ಅಟೆಂಡ್ ಮಾಡಿದಾಗ ಪ್ಲಾಸ್ಟಿಕ್ ಕಂಟೈನರ್ಲಿ ಪ್ಲಾಂಟ್ಸ್ನ ಕೊಟ್ಟಿರ್ತಾರಲ್ವ, ಅದೇ ಕಂಟೈನರ್ ಇದು. ಬಟ್ ಪ್ಲಾಂಟ್ಸ್ ಮಾತ್ರ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ದಂಗೆ ಮಣ್ಣೆಲ್ಲ ಲೂಸ್ ಮಾಡಿ ಕಾಶಿ ಗಿಡನ ನೀಟಾಗಿ ತೆಗೆದ್ಬಿಟ್ಟು ಬೇರೆಲ್ಲಾನು ಸಪ್ರೇಟ್ ಮಾಡಿಕೊಂಡು ಮತ್ತೆ ಮಣ್ಣನ್ನು ಅದೇ ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ನೀವು ಕೇಳ್ತಿರ್ತೀರಲ್ವಾ ಪಾಟ್ ಮಿಕ್ಸ್ ಯಾವ ಥರ ಇರುತ್ತೆ ಅಂತ. ಸೊ ಆ ವೆರೈಟೀಸ್ ಎಲ್ಲ ಏನೂ ಇರಲ್ಲ, ನ್ಯಾಚುರಲ್ ಆಗಿರೋವಂಥ ಮಣ್ಣು ಮಾತ್ರನೇ ಯೂಸ್ ಮಾಡ್ತೀನಿ. ಇಲ್ಲ ಗೊಬ್ಬರ ಏನಾದರೂ ಸಿಕ್ಕಿದ್ರು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಒಂದು 2-3 ಪಾಟಲ್ಲಿರುವಂಥ ಮಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತೀನಿ. ಬೇಸಿಗೆ ಆಗಿರೋದ್ರಿಂದ ಡೈರೆಕ್ಟಾಗಿ ನೆಡೋದಕ್ಕಿಂತ ಫಸ್ಟಿಗೆ ಮಣ್ಣನ್ನು ತಂಪು ಮಾಡಿ ಆಮೇಲೆ ಗಿಡನ ನೆಟ್ಟರೆ ಚೆನ್ನಾಗಿ ಗ್ರೋ ಆಗುತ್ತೆ. 10 ಡೇಸ್ ಬ್ಯಾಕ್ ವಿಡಿಯೋಸ್ನ ನೋಡಿದರೆ ಕೆಲವೊಂದು ಕಟಿಂಗ್ಸ್ನೆಲ್ಲ ನಾನು ನೀರಲ್ಲಿ ಇಟ್ಟಿದ್ದೆ ಅಲ್ವಾ, ರೂಟ್ಸ್ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಈಗ ಇದನ್ನು ಡೈರೆಕ್ಟಾಗಿ ಮಣ್ಣಲ್ಲಿ ನೆಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಈ ಎಲ್ಲೋ ಇಶ್ ಏನಿದೆ ಅಂದರೆ ಕೆಳಗಡೆ ಇಟ್ಟಿದ್ದೀನಲ್ವ ಪೋತೋಸು, ಆ ಮನಿ ಪ್ಲಾಂಟ್ಸು ಸರಿಯಾಗಿ ಗ್ರೋ ಆಗ್ತಿಲ್ಲ ಅಂತ. ಫೈನಲಿ ಆ ಕಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ರೂಟ್ಸ್ ಬಂತು. ಒನ್ಸ್ ನೀರಲ್ಲಿ ಇಟ್ಟಾಗ ರೂಟ್ಸ್ ಚೆನ್ನಾಗಿ ಬಂದಿದೆ ಅಂದರೆ ಮಣ್ಣಲ್ಲಿ ಇಟ್ಟಾಗ 100% ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅಂಟಿಲ್ ನೀವು ತಗೊಂಡಿರುವಂಥ ಮಣ್ಣು ಚೆನ್ನಾಗಿದ್ರೆ. ಫೈನಲಿ ಯೆಲ್ಲೋಯಿಶ್ ಮನಿ ಪ್ಲಾಂಟ್ ಕೂಡ ಇದು ಸೆಕೆಂಡ್ ಒನ್ ಆಯಿತು. ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಪ್ರೋಸೆಸ್ ಇಲ್ಲಿಗೆ ನಿಲ್ಲಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ರೀಸೈಕಲ್ ಆಗ್ತಾನೆ ಇರುತ್ತೆ. ಈಗ ಈ ಗಿಡಗಳು ಬೆಳೆಸ್ತಿದ್ದೀನಲ್ವ, ಇದು ಚೆನ್ನಾಗಿ ಬೆಳೆದ್ಮೇಲೆ ಮತ್ತೆ ಇದರ ಕಟಿಂಗ್ಸ್ನ ತೆಗೆದು ನೀರಲ್ಲಿ ಇಡ್ತಿರ್ತೀನಿ. ಸೊ ಈ ಪ್ರೋಸೆಸ್ ಅನ್ನೋದು ಸ್ಟಾಪ್ ಆಗಲ್ಲ, ಒಂದು ರೀತಿ ರೀಸೈಕ್ಲಿಂಗ್ ಥರ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ನ್ಯೂಸ್ ಪೇಪರ್ ಮೇಲೆ ಇದನ್ನೆಲ್ಲ ಮಾಡ್ಕೊಂಡಿದ್ದರಿಂದ ನ್ಯೂಸ್ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಕೆಳಗಡೆ ಕೌಂಟರ್ ಎಲ್ಲನೂ ಗಲೀಜಾಗ್ದಿರ ಇರುತ್ತೆ. ಯಾವಾಗಲೂ ಕಿಚನ್ ಕೌಂಟರ್ ಮೇಲೇ ಗಾರ್ಡನಿಂಗ್ ವರ್ಕ್ ಮಾಡ್ತೀನ ಅಂದರೆ ಇಲ್ಲ, ವಿಡಿಯೋ ಶೂಟ್ ಮಾಡಬೇಕು ಅಂದಾಗ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ಈ ಪ್ಲೇಸಲ್ಲಿ ಮಾಡ್ತಿರ್ತೀನಿ. ಅದರ್ವೈಸ್ ನಾನು ಯಾವ ಪ್ಲೇಸಲ್ಲಿ ಪ್ಲಾಂಟ್ಸ್ನ ಇಡ್ತೀನೋ ಅದೇ ಬಾಲ್ಕನಿಯಲ್ಲಿ ಅಥವಾ ಎಂಟ್ರಿ ವೇಯಲ್ಲೇ ಗಾರ್ಡನಿಂಗ್ ಕೆಲಸಗಳೆಲ್ಲನೂ ಮಾಡ್ಕೊಳ್ತೀನಿ. ಸೆಂಟರ್ ಟೇಬಲ್ ಮೇಲೆ ಈ ಒಂದು ವುಡನ್ ಟ್ರೇ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಫೈನಲಿ ಅದನ್ನು ಕೂಡ ಪ್ಲೇಸ್ ಮಾಡಿದ್ದೀನಿ. ಡೈರೆಕ್ಟ್ ಫ್ಯಾನ್ ಗಾಳಿಗಿಂತ ಫ್ಯಾನಲ್ಲಿ ಲೈಟಿಂಗ್ಸ್ ಬಂದಾಗ ಯಾವ ಥರ ಕೋಸಿಯಾಗಿ ಅಸ್ಥೆಟಿಕ್ಕಾಗಿ ಕಾಣಿಸುತ್ತೋ ಅದೇ ಥರನೇ ಮನೆಯಲ್ಲಿ ಕ್ಲೀನ್ ಮತ್ತು ಆರ್ಗನೈಸಿಂಗ್ ಆಗಿದ್ದರೆ ಮಾತ್ರನೇ ಸಾಕಾಗಲ್ಲ, ಕೆಲವೊಂದು ಡೆಕೋರ್ಸ್ನ ಆ್ಯಡ್ ಮಾಡೋದ್ರಿಂದ ಕೂಡ ನ್ಯಾಚುರಲ್ ಬ್ಯೂಟಿನೆಸ್ನ ಜಾಸ್ತಿ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಬೆಡ್ರೂಮ್ಸಲ್ಲೂ ಕೂಡ ಬೆಡ್ ಸೈಡ್ ಕಾರ್ನರ್ಸಲ್ಲಿ ಸ್ನೇಕ್ ಪ್ಲ್ಯಾಂಟ್ಸ್ನ ಇಟ್ಟಿದ್ದೆ. ಗ್ರೋತ್ ಕೂಡ ತುಂಬ ಚೆನ್ನಾಗಿತ್ತು. ಇತ್ತೀಚೆಗೆ ಇದ್ದಂಥ ವೆದರಿಂದ ಕೆಲವೊಂದು ಪ್ಲ್ಯಾಂಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತಿತ್ತು, ಅದರಲ್ಲಿ ಇದು ಕೂಡ ಒಂದು. ಈ ಸ್ನೇಕ್ ಪ್ಲ್ಯಾಂಟ್ ತುದಿಗಳೇನಿರುತ್ತೆ ಕೆಲವೊಂದು ಟಿಪ್ಸ್ ಮಾತ್ರ ಒಂದು ರೀತಿ ಯೆಲ್ಲೋಯಿಶ್ ಕಲರ್ ಚೇಂಜ್ ಆಗಿತ್ತು, ಅದನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಯಾವುದಾದ್ರೂ ಗಿಡ ಒಂದು ರೀತಿ ಯೆಲ್ಲೋಯಿಶ್ ಆಗ್ತಿದೆ, ಸರಿಯಾಗಿ ಗ್ರೋ ಆಗ್ತಿಲ್ಲ ಅನ್ನೋದಾದರೆ ಸನ್ಲೈಟು ಅಥವಾ ವಾಟರ್ದು ಏನಾದರೂ ಡಿಫಾಲ್ಟ್ ಇರುತ್ತೆ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ಸನ್ಲೈಟಲ್ಲಿ ಇಡ್ತಾ ಇದ್ದೀನಿ. ಸೇಮ್ ಇನ್ನೊಂದು ರೂಮಲ್ಲಿ ಇದ್ದಿದ್ದಂತಹ ಸ್ನೇಕ್ ಪ್ಲಾಂಟ್ನ ಕೂಡ ಸನ್ಲೈಟಲ್ಲಿ ಇಡ್ತಾ ಇದ್ದೀನಿ. ಈ ಗಿಡನೂ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ನನ್ನ ಈ 5 ವರ್ಷಗಳ ಗಿಡಗಳ ಜೊತೆಗಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ ಸ್ನೇಕ್ ಪ್ಲಾಂಟ್ ಯಾವುದೇ ಕಾರ್ನರಲ್ಲಿ ಇಟ್ಟರೂ ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ, ಅಂಟಿಲ್ ಅಲ್ಲಿ ಗಾಳಿ ಪ್ಯೂರಿಟಿ ಯಾವ ಥರ ಇದೆ ಅನ್ನೋದ್ರ ಮೇರೆಗೆ. ಬಟ್ ಇತ್ತೀಚಿನ ವೆದರ್ ಫ್ಲಕ್ಚುಯೇಷನ್ಸಲ್ಲಿ ನಾನು ಈ ಗಿಡಗಳಿಟ್ಟಿದ್ದಂಥ ಪ್ಲೇಸಲ್ಲಿ ವೆಂಟಿಲೇಷನ್ ಅನ್ನೋದು ಸರಿಯಾಗಿರಲಿಲ್ಲ. ಸೊ ಹಂಗಾಗಿ ಸನ್ಲೈಟಲ್ಲಿ ಇಟ್ಕೊಂಡಿದ್ದೀನಿ. ಈ ಗಿಡದಲ್ಲೂ ಕೂಡ ಒಂದು ರೀತಿ ಪೌಡರ್ ಅನ್ನೋದು ಫಾರ್ಮ್ ಆಗಿತ್ತು, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡೋಣ ಅನ್ನೋದ್ರಿಂದ ಈ ಬಾಟಲ್ ಸಮೇತನೇ ಸಿಂಕಲ್ಲಿ ತೊಗೊಂಡು ಬಂದಿದ್ದೀನಿ. ಒಳಗಡೆ ಎಲ್ಲ ಒಂದು ರೀತಿ ಪಾಚಿ ಕಟ್ಟಿದೆ, ಅಂದರೆ ಗ್ರೀನಿಶ್ ಲೇಯರ್ ಅನ್ನೋದು ಫಾರ್ಮ್ ಆಗ್ತಿತ್ತು. ಈ ಥರದ ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಾಟಲ್ ಕ್ಲೀನರ್ ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿದ್ರೆ ಬೆಟರು. ಬಟ್ ಇಲ್ಲಿ ನಾನು ಬ್ರಷ್ನ ಸಹಾಯದಿಂದನೇ ಒಂದು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗಿಡಗಳು ನೀರಲ್ಲಾಗಲಿ ಮಣ್ಣಲ್ಲಾಗಲಿ ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ವೆಂಟಿಲೇಷನ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸನ್ಲೈಟ್ ಇದ್ರೇ ಕೆಲವೊಂದು ಗಿಡಗಳು ಚೆನ್ನಾಗಿ ಗ್ರೋ ಆಗೋದು ಅಂತ ಹೇಳ್ತಾರೆ. ಸನ್ಲೈಟ್ ಇಲ್ಲ ಅಂದ್ರೂ ಕೆಲವೊಂದು ಗಿಡಗಳು ಗ್ರೋ ಆಗುತ್ತೆ, ಬಟ್ ವೆಂಟಿಲೇಷನ್ ಅಥವಾ ಗಾಳಿ ಪ್ಯೂರಿಟಿ ಚೆನ್ನಾಗಿದ್ದಾಗ.
ಸ್ನೇಕ್ ಪ್ಲಾಂಟ್ಸ್ನ ತೆಗೆದುಬಿಟ್ಟೆ ಅಲ್ಲ, ಅದರ ಪ್ಲೇಸಲ್ಲಿ ಬೇರೆ ಪ್ಲಾಂಟ್ಸ್ನ ಇಡ್ತಾ ಇದ್ದೀನಿ. ಈ ಒಂದು ವಾಸ್ ಇತ್ತು, ಅದನ್ನು ಇಟ್ಬಿಟ್ಟು ಅದರ ಮೇಲೆ ಈ ಪ್ಲಾಂಟ್ನ ಇಟ್ಟಿದ್ದೀನಿ. ಇದರ ಎಕ್ಸಾಕ್ಟ್ ನೇಮ್ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ಅಷ್ಟೇ, ನೀರಲ್ಲಿ ಹಾಕೋ ಅವಶ್ಯಕತೆನೂ ಇರಲ್ಲ. ಡೈರೆಕ್ಟಾಗಿ ಈ ಸ್ಟೆಮ್ಸ್ನ ಮುರಿದ್ಬಿಟ್ಟು ಮಣ್ಣಲ್ಲಿ ಇಟ್ಬಿಟ್ರೆ ನೀಟಾಗಿ ಗ್ರೋ ಆಗಿಬಿಡುತ್ತೆ. ಇನ್ನೊಂದು ರೂಮ್ ಕಾರ್ನರಲ್ಲೂ ಕೂಡ ಈ ವಾಸ್ನ ಇಡ್ತಾ ಇದ್ದೀನಿ. ಇದ್ರ ಮೇಲೆ ನ್ಯಾಚುರಲ್ ಪ್ಲಾಂಟ್ ಇಡ್ತಾ ಇಲ್ಲ, ಸೊ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇತ್ತು, ಅದನ್ನೇ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಯೂಶ್ವಲಿ ಮನೆ ಒಳಗಡೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇರ್ಬೋದು, ಫ್ಲವರ್ಸ್ ಎಲ್ಲ ಇಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಕೆಲವೊಂದು ಏರಿಯಾಸಲ್ಲಿ ಪ್ಲಾಂಟ್ಸ್ ಗ್ರೋ ಆಗಲ್ಲ ಅಂದಾಗ ಆದಷ್ಟು ಈ ಥರ ಆರ್ಟಿಫಿಷಿಯಲ್ ಚಾಯ್ಸ್ಗೆ ಹೋದ್ರೇ ಬೆಟರು. ನೆಕ್ಸ್ಟ್ ಕಮಿಂಗ್ ಟು ಕ್ಲೋಸೆಟ್. ಇತ್ತೀಚೆಗೆ ಒಂದು ರೂಮ್ನ ಯಾವ ಥರ ಕ್ಲೀನ್ ಮಾಡಬೇಕು, ಯಾವ ಥರ ಆರ್ಗನೈಸ್ ಮಾಡಬೇಕು ಅನ್ನೋ ಡೀಟೇಲ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ, ನೀವೆಲ್ಲರೂ ನೋಡೇ ಇರ್ತೀರಾ. ಸೊ ಇದು ಅದರ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಈ ಕಬೋರ್ಡಲ್ಲೂ ಕೂಡ ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡೋಣ ಅನ್ನೋದ್ರಿಂದ ಇದನ್ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕ್ಲಾತ್ಸ್ ಎಲ್ಲ ಖಾಲಿ ಆಗಿದೆ ಅಲ್ವಾ. ಸೊ ಐರನ್ ಕೊಟ್ಟಿದ್ದೆ, ಆ ಕ್ಲಾತ್ಸ್ ಎಲ್ಲನೂ ಬಂದಿದೆ. ಈ ಕ್ಲಾತ್ಸ್ ಐರನ್ನಿಂದ ಬಂದು ಅರೌಂಡ್ ಒಂದು ವೀಕ್ ಏನೋ ಆಗಿದೆ. ಬಟ್ ಈಗ ನಾನು ಇವುಗಳನ್ನೆಲ್ಲನೂ ನೀಟಾಗಿ ಅರೇಂಜ್ ಮಾಡ್ತಿದ್ದೀನಿ. ಶರ್ಟ್ಸ್ ಆರ್ಗನೈಸ್ ಮಾಡೋಕ್ಕಂತಲೇ ಈ ಥರ ಆರ್ಗನೈಸರ್ಸ್ನ ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇದ್ದಿದ್ದಂತಹ ಶರ್ಟ್ಸ್ ಎಲ್ಲ ಏನಿದೆ ಅದನ್ನು ಕೆಳಗಡೆ ಇಟ್ಕೊಂಡು ಈಗ ಐರನ್ ಮಾಡಿಸ್ಕೊಂಡು ಬಂದಿದ್ದೀವಲ್ವ, ಆ ಒಂದು ಬಟ್ಟೆಗಳನ್ನೆಲ್ಲ ಫಸ್ಟಿಗೆ ಇದರಲ್ಲಿ ಜೋಡಿಸ್ಕೊಳ್ತೀನಿ. ಆಮೇಲೆ ಈಗ ಕೆಳಗಡೆ ಇಟ್ಟಿರುವಂಥ ಶರ್ಟ್ಸ್ನೆಲ್ಲ ಅದ್ರ ಮೇಲೆ ಆರ್ಗನೈಸ್ ಮಾಡ್ಕೊಳ್ತೀನಿ. ಶರ್ಟ್ಸ್ ಅಂತಲೇ ಅಲ್ಲ, ಈವನ್ ಕುರ್ತೀಸ್ ಇರ್ಬೋದು, ಯಾವುದೇ ಥರದ ಬಟ್ಟೆಗಳಾದರೂ ಕೂಡ ಇದರಲ್ಲಿ ಈಸಿಯಾಗಿ ಆರ್ಗನೈಸ್ ಮಾಡ್ಬೋದು. ಫೈನಲಿ ಎಲ್ಲದನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದರಲ್ಲಿ ನಾನು ಶರ್ಟ್ಸ್ ಮಾತ್ರನೇ ಜೋಡಿಸ್ಕೊಂಡಿದ್ದೀನಿ. ಇದೇ ಥರ ಇನ್ನೊಂದು ಆರ್ಗನೈಸರ್ನ ತೊಗೊಂಡು ಅದರಲ್ಲಿ ಪ್ಯಾಂಟ್ಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಇದರಲ್ಲಿರುವಂತಹ ಪ್ಯಾಂಟ್ಸ್ ಎಲ್ಲ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಇದೆಲ್ಲ ಕೂಡ ಸ್ವಲ್ಪ ಹಳೇದು, ಲಾಸ್ಟ್ ಟೈಮ್ ಐರನ್ ಮಾಡಿಸಿರುವಂಥದ್ದು. ಈಗ ಐರನ್ ಮಾಡಿಸಿರುವಂಥ ಪ್ಯಾಂಟ್ಸ್ ಎಲ್ಲ ಈ ಥರ ನೀಟಾಗಿ ಜೋಡಿಸ್ಕೊಂಡು ಅದರ ಮೇಲೆ ಈ ಹಳೆ ಪ್ಯಾಂಟ್ಸ್ ಸೈಡ್ಗೆ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ರೀಅರೇಂಜ್ ಮಾಡ್ಕೊಂಡಿದ್ದೀನಿ. ಒಂದರಲ್ಲೇ ಇಷ್ಟೆಲ್ಲ ಜೋಡ್ಸೋಕ್ಕಾಗಲ್ಲ ಅಂದಾಗ ನೀವು 2-3 ಆರ್ಗನೈಸರ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದ್ರ ಪಕ್ಕದಲ್ಲಿ ಸ್ವಲ್ಪ ಸ್ಪೇಸ್ ಅನ್ನೋದು ಇತ್ತಲ್ವ, ಸೊ ಹಂಗಾಗಿ ಈ ಶೆಲ್ಫ್ ಆರ್ಗನೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ನೀವು ಯಾವ ಪ್ಲೇಸಲ್ಲಿ ಇಡ್ತಾ ಇದ್ದೀರಾ, ಅಲ್ಲಿ ಎಷ್ಟು ಜಾಗ ಇದೆ ಅನ್ನೋದ್ರ ಪ್ರಕಾರ 2 ಶೆಲ್ಫ, 3, 4 ಈ ಥರ ಶೆಲ್ಫ್ಸ್ನ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದರ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಡೈಲಿ ವೇರ್ ಏನಿರುತ್ತೆ ಮನೇಲಿ ಹಾಕುವಂಥ ಟಿ ಶರ್ಟ್ಸ್ ಇರ್ಬೋದು, ಶಾರ್ಟ್ಸ್ ಎಲ್ಲ ಕೂಡ ಇದರಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈವನ್ ಜೀನ್ಸ್ ಪ್ಯಾಂಟ್ಸ್ನ ಕೂಡ ಕರೆಕ್ಟ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಯೂಶ್ವಲಿ ತಿಂಗಳಿಗೊಮ್ಮೆ ಬಟ್ಟೆಗಳನ್ನ ಐರನ್ ಕೊಡ್ತಿರ್ತೀವಿ. ಪ್ರತಿ ಸಲ ಐರನ್ ಬಟ್ಟೆಗಳನ್ನ ಎತ್ತಿಡಬೇಕಾದ್ರೂ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ಸಣ್ಣ ಪುಟ್ಟ ಧೂಳು ಏನಾದರೂ ಇದ್ದರೆ ಇಮಿಡಿಯೇಟಾಗಿ ವೈಪ್ ಮಾಡ್ಬೋದು ಅನ್ನೋದ್ರಿಂದ. ಬಟ್ಟೆಗಳೆಲ್ಲ ಅರೇಂಜ್ ಆಯಿತು. ಇತ್ತೀಚೆಗೆ ನಾನು ರೂಮ್ ಆರ್ಗನೈಸೇಷನ್ ಕ್ಲೀನಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಕೆಲವೊಂದು ಟ್ರೇಸ್ನ ತೊಗೊಂಡಿದ್ದೀನಿ ಅಂತ. ಅದರಲ್ಲಿ ಇನ್ನೂ ಕೆಲವೊಂದು ಟ್ರೇಸ್ ಅನ್ನೋದು ಉಳ್ಕೊಂಡಿತ್ತು. ಈ ವ್ಯಾನಿಟಿ ಲುಕ್ನ ಚೇಂಜ್ ಮಾಡೋಣ ಅನ್ನೋದ್ರಿಂದ ಆ ಟ್ರೇಸ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಒಂದ್ಸತಿ ಇದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಟ್ರೇಸ್ನ ಅರೇಂಜ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಸೂಟ್ ಆಗುತ್ತಾ ಇಲ್ವಾ ಅಬ್ಸರ್ವ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೈಜ್ ಎಲ್ಲ ಸ್ವಲ್ಪ ವೇರಿಯೇಷನ್ಸ್ ಇತ್ತು. ಸೊ ಹಂಗಾಗಿ ಹಳೆ ಲುಕ್ ಏನಿತ್ತು ಅದೇ ಥರನೇ ಅರೇಂಜ್ ಮಾಡಿಕೊಂಡೆ. ಬಟ್ ಈ ಟ್ರೇಸ್ ಅಂತೂ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಈವನ್ ಕಿಡ್ಸು ಸ್ಟಡಿ ಯೂನಿಟ್ ಹತ್ರ ಡ್ರಾಸ್ ಎಲ್ಲ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಈ ಒಂದು ಟ್ರೇಗಳನ್ನ ಯೂಸ್ ಮಾಡ್ಕೊಳ್ಬೋದು. ಬಟ್ ಈ ವ್ಯಾನಿಟಿ ಲುಕ್ ಅಂತೂ ಫಸ್ಟ್ ಹೆಂಗಿತ್ತು ಅದೇ ಥರನೇ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಕ್ಲೀನಿಂಗ್ ಆಗಿದೆ ಅಷ್ಟೇ. ಆಗಾಗ ಈ ಥರ ರೀಅರೇಂಜ್ ಮಾಡ್ತಿದ್ರೇ ಗೊತ್ತಾಗುತ್ತೆ ಸೊ ನಮ್ಮ ಹತ್ರ ಏನಿದೆ ಇಲ್ಲ ಅಂತ ನಾವು ಎಷ್ಟಲ್ಲಿ ಪದೇ ಪದೇ ಆ ವಸ್ತುನ ಬೈ ಮಾಡ್ತೀವಿ ಅಂತ. ಫೈನಲಿ ಟ್ರೇಸ್ ಅಂತೂ ವೇಸ್ಟ್ ಆಗಲಿಲ್ಲ. ಮಕ್ಕಳ ಕೆಲವೊಂದು ಆಕ್ಸೆಸರೀಸ್ ಎಲ್ಲ ಇದರಲ್ಲಿ ಜೋಡಿಸ್ಕೊಂಡೆ. ಮತ್ತು ನನಗೆ ಬೇಕಾಗಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ಕೂಡ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಯಾವುದೇ ವಸ್ತುನ ಇಮ್ಮಿಡಿಯೇಟಾಗಿ ತೊಗೊಳೋದಕ್ಕಿಂತ ಮುಂಚೆ ಆ ಪ್ಲೇಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ರೆ ಬೆಟರು. ಸ್ವಲ್ಪ ದಿನಗಳವರೆಗೂ, ಕೆಲವು ತಿಂಗಳವರೆಗೂ, ಒಂದು ವರ್ಷದವರೆಗೂ ಯಾವುದಾದ್ರೂ ಒಂದು ಝೀರೋ ಕಾಸ್ಟ್ ಆರ್ಗನೈಸರ್ನ ಟ್ರೈ ಮಾಡಿ ಆಮೇಲೆ ಕರೆಕ್ಟಾಗಿ ಸೂಟ್ ಆಗುವಂತಹ ಫಿಕ್ಸ್ಡ್ ಪ್ರಾಡಕ್ಟ್ನ ನೀವು ತೊಗೊಳ್ಬೋದು.
ಐ ಹೋಪ್ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.